ಆಕಾಶವಾಣಿ ಭರವಸೆ ಹೊನಲು ವೈದ್ಯರ ಕಿವಿಮಾತು ಪ್ರಾಯೋಜಿತ ಸರಣಿ. ಪ್ರಾಯೋಜಕರು ಟ್ರಸ್ಟ್ವೆಲ್ ಹಾಸ್ಪಿಟಲ್ಸ್, ಜೆಸಿ ರಸ್ತೆ, ಬೆಂಗಳೂರು. ಭರವಸೆ ಹೊನಲು ವೈದ್ಯರ ಕಿವಿಮಾತು ಪ್ರಾಯೋಜಿತ ಸರಣಿಗೆ ಆತ್ಮೀಯವಾದ ಸ್ವಾಗತ. ಇಂದು ನಮ್ಮ ಜೊತೆಯಲ್ಲಿದ್ದಾರೆ ಡಾಕ್ಟರ್ ವಿನೋದ್ ಎಸ್ ದಿಬ್ಬೂರ್, ಮೂತ್ರಪಿಂಡ ತಜ್ಞರು. ಡಾಕ್ಟರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮ್ಮ ಮೂತ್ರಪಿಂಡಗಳು ದೇಹದ ತ್ಯಾಜ್ಯವನ್ನು ಸರಿಯಾಗಿ ಫಿಲ್ಟರ್ ಮಾಡಲು ಸಾಧ್ಯವಾಗದೆ ಇದ್ದಾಗ ಯಂತ್ರಗಳನ್ನು ಬಳಸಿ ರಕ್ತ ಪ್ರವಾಹದಿಂದ ತ್ಯಾಜ್ಯವನ್ನು ತೆಗೆದುಹಾಕ್ತಾರೆ. ಇದನ್ನು ಡಯಾಲಿಸಿಸ್ ಅಂತ ಕರೀತಾರೆ. ಮೂತ್ರಪಿಂಡ ವೈಫಲ್ಯದ ಕೊನೆಯ ಹಂತ ಅಂತಂದ್ರೆ ಮೂತ್ರಪಿಂಡ ಕಸಿ. ಹಾಗಾದ್ರೆ ಡಾಕ್ಟ್ರೇ, ಮೂತ್ರಪಿಂಡ ತಜ್ಞರಾದ ನೀವು ಹೇಳಿ, ಮೂತ್ರಪಿಂಡ ಕಸಿ ಅಂದ್ರೆ ಏನು? ಮೂತ್ರಪಿಂಡ ಕಸಿ ಅಂದರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೀವಿ ಜನಸಾಮಾನ್ಯಕ್ಕೆ ಗೊತ್ತಾಗಬೇಕು ಅಂದರೆ. ಇದೇನು ಅಂದರೆ, ಒಂದು ವ್ಯಕ್ತಿಯ ಕಿಡ್ನಿ ಏನಿದೆ ಅದು ಫೇಲ್ ಆದಾಗ ನಾವು ಮತ್ತೊಂದು ವ್ಯಕ್ತಿಯಿಂದ, ಅದು ಬದುಕಿರೋ ವ್ಯಕ್ತಿನೇ ಇರ್ಬೋದು ಅಥವಾ ಸತ್ತಿರೋ ವ್ಯಕ್ತಿನೇ ಇರ್ಬೋದು, ಅವರಿಂದ ಮೂತ್ರಪಿಂಡ ತೆಗೆದು ಬೇಕಾಗಿರೋ ಪೇಷಂಟ್ಗೆ ಅದನ್ನು ಹಾಕ್ತೀವಿ. ಅದನ್ನ ಮೂತ್ರಪಿಂಡ ಕಸಿ ಅಂತ ಹೇಳ್ತೀವಿ. ಕೊನೆಯ ಹಂತದ ರೋಗಿಗಳಿಗೆ ಈ ಕಸಿ ಅನಿವಾರ್ಯ, ಯಾಕೆ? ಇದು ಎಲ್ಲರಿಗೂ ಅನಿವಾರ್ಯ ಅಂತ ಹೇಳೋದಕ್ಕಾಗೋದಿಲ್ಲ, ಬಟ್ ನಾವು ರೆಕಮೆಂಡ್ ಮಾಡೋದು ಎಲ್ಲ ಪೇಷಂಟ್ಗೂ ಯಾರಿಗೆ ಆಗತ್ತೆ ಅವ್ರಿಗೆ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀವಿ. ಯಾಕಂದರೆ ಇದು ನೀವು ಮೂತ್ರಪಿಂಡನೇ ಹಾಕೋದ್ರಿಂದ ನಿಮಗೆ ಅದಕ್ಕಿಂತ ಒಳ್ಳೆ ಟ್ರೀಟ್ಮೆಂಟ್ ಸಿಗೋದಕ್ಕೆ ಸಾಧ್ಯ ಇಲ್ಲ. ನಾವು ಡಯಾಲಿಸಿಸ್ ಅಥವಾ ಬೇರೆ ಇನ್ನೇನು ಥರ ಟ್ರೀಟ್ಮೆಂಟ್ ಹೇಳಿದ್ರೂ ಅದು ಮನುಷ್ಯ ಮಾಡಿರೋಂಥ ಟ್ರೀಟ್ಮೆಂಟ್, ಅದು ನ್ಯಾಚುರಲ್ ಟ್ರೀಟ್ಮೆಂಟ್ ಆಗೋದಿಲ್ಲ. ಹಾಗಾಗಿ ನಾವು ಈ ಮೂತ್ರಪಿಂಡ ಕಸಿ ಅನ್ನೋದು ಬಹಳ ಒಳ್ಳೆ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಡಾಕ್ಟರ್, ಎರಡೂ ಮೂತ್ರಪಿಂಡಗಳು ಕೆಲಸ ಮಾಡದೇ ಇದ್ದಾಗ ಈ ಮೂತ್ರಪಿಂಡ ಕಸಿಯನ್ನ, ಟ್ರಾನ್ಸ್ಪ್ಲಾಂಟೇಷನ್ ಅನ್ನ ಮಾಡ್ಲಿಕ್ಕೆ ಬರುತ್ತಾ, ಅಥವಾ ಒಂದು ಸರಿ ಇದ್ದು ಒಂದು ಡ್ಯಾಮೇಜ್ ಇದ್ದಾಗ್ಲೂ ಅನಿವಾರ್ಯ ಅಂತ ನೀವೇನಾದರೂ ಹೇಳ್ತೀರಾ? ಹೇಗೆ? ಇಲ್ಲ, ಅಂದರೆ ಸಾಮಾನ್ಯವಾಗಿ ಎರಡೂ ಕಿಡ್ನಿ ಡ್ಯಾಮೇಜ್ ಆದಾಗ್ಲೇ ನಾವು ಮೂತ್ರಪಿಂಡ ಕಿಸಿ ಹೇಳೋದು, ಅಥವಾ ಎನಿ ಎಂಡ್ ಸ್ಟೇಜ್ ಕಿಡ್ನಿ ಡಿಸೀಸ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ, ಅಂದರೆ ಡಯಾಲಿಸಿಸ್ ಅದೆಲ್ಲನೂ. ಕೆಲವು ವ್ಯಕ್ತಿಗಳು ಹುಟ್ಟಿನಿಂದ ಒಂದೇ ಕಿಡ್ನಿ ಇರುತ್ತೆ, ಅಥವಾ ಈ ಮೂತ್ರಪಿಂಡ ಕಸಿ ಆದವ್ರಿಗೆ ಫೇಲ್ಯೂರ್ ಆಗೋ ಚಾನ್ಸಸ್ ಇರುತ್ತೆ, ಅವ್ರಿಗಾದ್ರೂ ಒಂದೇ ಕಿಡ್ನಿ ಇರುತ್ತೆ. ಹಾಗಾಗಿ ಅವ್ರಿಗೂ ನಾವು ಅದನ್ನೇ ರೆಕಮೆಂಡ್ ಮಾಡೋದು. ಈ ಮೂತ್ರಪಿಂಡ ಕಸಿಯ ಪ್ರಯೋಜನಗಳೇನು? ಅಂದರೆ ಯಾಕೆ ಮಾಡಿಸ್ಕೋಬೇಕು, ಮಾಡಿಸ್ಕೊಂಡ ಮೇಲೆ ಇದರ ಉಪಯೋಗಗಳು ಏನಾಗತ್ತೆ? ಒಂದು ವ್ಯಕ್ತಿ ಯಾವಾಗ ಮೂತ್ರಪಿಂಡ ಕೆಲಸ ಮಾಡೋದಿಲ್ಲ, ಅವನಲ್ಲಿ 100 ಥರ ವಿಷಯಗಳು ಬರುತ್ತೆ ರಕ್ತದಲ್ಲಿ. ಇದು ಕೆಲವೊಂದು ನಾವು ಟೆಸ್ಟ್ ಮಾಡ್ಬೋದು ಲ್ಯಾಬಲ್ಲಿ, ಕೆಲವೆಲ್ಲ ಅದು ನಾವು ಟೆಸ್ಟ್ ಮಾಡಲಿಕ್ಕೂ ಆಗೋದಿಲ್ಲ. ಯಾವಾಗ ನೀವು ಡಯಾಲಿಸಿಸ್ ಅಥವಾ ಬೇರೆ ಥರ ಟ್ರೀಟ್ಮೆಂಟ್ ಕೊಡ್ತೀರಾ, ನಿಮ್ಗೆ ಒಂದು 10 ಭಾಗದಷ್ಟು ಮಾತ್ರ ಇದು ಕ್ಲಿಯರ್ ಆಗೋದು, ಉಳಿದಿದ್ದ 90 ಭಾಗ ಹಾಗೆ ರಕ್ತದಲ್ಲಿ ಉಳಿಯುತ್ತೆ. ಇದರಿಂದ ನಿಮ್ಗೆ ಏನಾಗುತ್ತೆ, ನಿಮಗೆ ಕಾಯಿಲೆಗಳು ಜಾಸ್ತಿ ಆಗ್ತವೆ. ಯಾವುದು ಹಾರ್ಟ್ ಮೇಲೆ ಪರಿಣಾಮ ಬೀಳೋದು ಅಥವಾ ಸ್ಟ್ರೋಕ್ ಅಂತ ಹೇಳ್ತೀವಿ, ಇದೆಲ್ಲ ರಿಸ್ಕ್ ಜಾಸ್ತಿ ಆಗುತ್ತೆ. ನೀವು ಡಯಾಲಿಸಿಸ್ ಮಾಡಿಸ್ತಿದ್ರೂ ಆಗುತ್ತೆ, ನೀವು ಡಯಾಲಿಸಿಸ್ ಮಾಡಲಿಲ್ಲ ಅಂದನೂ ಆಗುತ್ತೆ. ಹಾಗಾಗಿ ಈ ಥರ ಕಾಯಿಲೆಗಳಿಗೆಲ್ಲ ಬೆಸ್ಟ್ ಟ್ರೀಟ್ಮೆಂಟ್ ಅನ್ನೋದಾದರೆ ಮೂತ್ರಪಿಂಡ ಕಸಿ. ಯಾರಿಗೆ ಆಗುತ್ತೆ, ಯಾರಿಗೆ ಅನುಕೂಲ ಇದೆ, ಅವರಿಗೆ ಡೆಫಿನೆಟಾಗಿ ನಾವು ರೆಕಮೆಂಡ್ ಮಾಡೋದು ಮೂತ್ರಪಿಂಡ ಕಸಿ. ಈಗಿನ ಕಾಲದಲ್ಲಿ ಈ ಮಟ್ಟಿಗೆ ಇರೋ ಟೆಕ್ನಾಲಜಿಲಿ ದಿಸ್ ಇಸ್ ದ ಬೆಸ್ಟ್ ಟ್ರೀಟ್ಮೆಂಟ್ ಅಂತ ನಾವು ಹೇಳ್ತೀವಿ ಕಿಡ್ನಿ ಫೇಲ್ಯೂರ್ ಪೇಷಂಟ್ಸ್ಗೆ. ಅಡ್ಡ ಪರಿಣಾಮಗಳ ಬಗ್ಗೆ ಕೂಡ ಹೇಳಿ ಡಾಕ್ಟ್ರೇ. ಮೂತ್ರಪಿಂಡ ಕಸಿ ಮಾಡಿಸ್ಕೊಂಡವರಲ್ಲಿ ಯಾವ ರೀತಿಯ ತೊಂದರೆಗಳು ಬರುವಂಥ ಸಾಧ್ಯತೆಗಳಿರುತ್ತೆ? ತೊಂದರೆಗಳು 2 ಥರ. ಒಂದು ಹಾಸ್ಪಿಟ್ಲಲ್ಲಿ ಇದ್ದಾಗ ಆಗೋವಂಥ ತೊಂದರೆ, ಒಂದು ಮನೆಗೆ ಹೋದ್ಮೇಲೆ ಆಗೋವಂಥ ತೊಂದರೆ. ಹಾಸ್ಪಿಟ್ಲಲ್ಲಿದ್ದಾಗ ಇಮಿಡಿಯೇಟಾಗಿ ಆಪ್ರೇಷನ್ ಆಗಿರುತ್ತೆ. ನಾವು ರಿಜೆಕ್ಷನ್ ಅಂತ ಏನು ಹೇಳ್ತೀವಿ, ಯಾಕಂದರೆ ಬೇರೆ ವ್ಯಕ್ತಿಯಿಂದ ಬರ್ತಾ ಇರೋ ಕಿಡ್ನಿ ಆಗಿರೋದ್ರಿಂದ ಅದು ರಿಜೆಕ್ಷನ್ ಆಗೋ ರಿಸ್ಕ್ ಇರುತ್ತೆ, ನಿಮ್ಮ ಬಾಡಿ ಒಪ್ಪೋದಿಲ್ಲ. ಹಾಗಾಗಿ ಅದು ಆಗದೇ ಇರಬಾರ್ದು ಅಂತ ನಾವು ಔಷಧಿಗಳನ್ನು ಕೊಟ್ಟಿರ್ತೀವಿ. ಆ ಔಷಧಿ ಕೊಟ್ಟಾಗ ಒಂದು ವ್ಯಕ್ತಿಯ ಇಮ್ಯುನಿಟಿ ಏನಿರುತ್ತೆ ಅದು ಬಹಳ ಕುಗ್ಗೋಗುತ್ತೆ. ಹಾಗಾಗಿ ಇನ್ಫೆಕ್ಷನ್ ರಿಸ್ಕ್ ಬಹಳ ಜಾಸ್ತಿ ಇರುತ್ತೆ. ನಿಮಗೆ ಹಾಸ್ಪಿಟ್ಲಲ್ಲಿದ್ದಾಗ ಈ ರಿಸ್ಕು ಇನ್ನೂ ಜಾಸ್ತಿ, ಯಾಕೆಂದರೆ ಹಲವಾರು ವ್ಯಕ್ತಿಗಳು ಬಂದು ಹೋಗಿ ಮಾಡ್ತಾ ಇರ್ತಾರೆ. ನಿಮಗೆ ಇಮಿಡಿಯೇಟಾಗಿ ನಾವು ಹೇಳೋದು, ಆಪ್ರೇಷನ್ ಆದಾಗ ಒಂದು ಆಪ್ರೇಷನ್ನಿಂದ ಬರೋವಂಥ ರಿಸ್ಕ್ಗಳೇ, ಅಂದರೆ ರಕ್ತ ಹೋಗೋದು ಅಥವಾ ರಕ್ತ ಹೆಪ್ಪು ಕಟ್ಟೋದು, ಯೂರಿನ್ ಬರದೇ ಇರೋದು ಮೂತ್ರಪಿಂಡ ಹಾಕಿದ ಮೇಲೆ,
ಅಥವಾ ಇನ್ಫೆಕ್ಷನ್ ಆಗೋದು ಮತ್ತು ಅಕ್ಯೂಟ್ ರಿಜೆಕ್ಷನ್, ಅಂದರೆ ಹಾಕಿದ ತಕ್ಷಣ ನಿಮ್ಮ ದೇಹ ಅದನ್ನು ರಿಜೆಕ್ಟ್ ಮಾಡೋವಂಥ ಪಾಸಿಬಿಲಿಟಿ ಇರುತ್ತೆ. ಇದು ಯೂಶಲಿ ನಾವು ಹಾಸ್ಪಿಟ್ಲಲ್ಲಿ ಇದ್ದಾಗ ಪೇಷಂಟ್ ನಮ್ಮ ಜೊತೆನೇ ಇರ್ತಾನೆ, ಅಷ್ಟು ತೊಂದರೆ ಆಗೋದಿಲ್ಲ, ನಾವು ಅದನ್ನು ಮ್ಯಾನೇಜ್ ಮಾಡ್ಬೋದು. ಬಟ್ ಮೇಜರ್ ಪ್ರಾಬ್ಲಮ್ ಬರೋದು ಮನೆಗೆ ಹೋದ್ಮೇಲೆ ನಾವು ಯಾವಾಗ ಕರಿತೀವಿ ಆ ಟೈಮಿಗೆ ಪೇಷಂಟ್ಸ್ ಬಂದರೆ ನಾವು ಅವ್ರನ್ನ ನೋಡಿ ಅದರ ಟ್ರೀಟ್ಮೆಂಟ್ ಮಾಡ್ಬೋದು. ನಮ್ಮ ಪ್ರಾಬ್ಲಮ್ ಮೆಜಾರಿಟಿ ಆಫ್ ಟೈಮ್ಸು ಪೇಷಂಟ್ ಮನೆಗೆ ಹೋದ್ಮೇಲೆ ಬರೋದು ಸ್ವಲ್ಪ ಕಷ್ಟಪಡ್ತಾರೆ. ಅಲ್ಲಿ ಏನಾಗುತ್ತೆ, ನಮಗೆ ಕಂಟಿನ್ಯೂಟಿ ಆಫ್ ಕೇರ್ ಅಂತ ಹೇಳ್ತೀವಲ್ಲ, ಅದು ಬರೋದಿಲ್ಲ. ಹಾಗಾಗಿ ಅವರ ಮೂತ್ರಪಿಂಡ ಲೆವೆಲ್ಸ್, ಬ್ಲಡ್ ಟೆಸ್ಟ್, ಕ್ರಿಯಾಟಿನಿನ್ ಅಂತ ಹೇಳ್ತೀವಿ, ಅದು ಜಾಸ್ತಿ ಆಗ್ಬೋದು, ನಮಗೆ ಗೊತ್ತೂ ಇರೋದಿಲ್ಲ. ಇನ್ಫೆಕ್ಷನ್ ಆಗಿರ್ಬೋದು ಅಥವಾ ರಿಜೆಕ್ಷನ್ ಆಗ್ತಾ ಇರ್ಬೋದು. ಇದೆಲ್ಲ ನಮಗೆ ಲೇಟಾಗಿ ಬಂದಾಗ ನಮಗೆ ಅದನ್ನ ಕಂಡುಹಿಡಿಯೋದು ಕಷ್ಟ ಆಗುತ್ತೆ. ನಾವು ಹೇಳ್ಕೊಡ್ತೀವಿ ಮುಂಚೆನೆ, ಟ್ರಾನ್ಸ್ಪ್ಲಾಂಟ್ ಮಾಡ್ಲಿಕ್ಕೆ ಮುಂಚೆ. ನನ್ನ ಮುಂದಿನ ಪ್ರಶ್ನೆ ಇದೇ ಆಗಿತ್ತು. ಯಾಕೆಂದರೆ ಇಷ್ಟೆಲ್ಲ ಇರುವಾಗ ಸಮಸ್ಯೆಗಳು ಬರುತ್ತೆ ಅನ್ನೋದು ಪೇಷಂಟ್ಗೆ ಹೇಳಿಬಿಟ್ರೆ ಅವ್ರು ಖಂಡಿತ ಹೆದರ್ತಾರೆ, ಮಾಡಿಸ್ಕೊಳ್ಳೋಕ್ಕೆ ಅವರು ಒಪ್ಕೊಳ್ಳಲ್ಲ. ಅವರನ್ನು ಒಪ್ಸೋದು ಒಂದು ಚಾಲೆಂಜಿಂಗ್ ಅಂತ ಅನ್ಸುತ್ತಲ್ಲ? ಹೌದಮ್ಮ. ಏನು ಮಾಡ್ತೀವಿ ಅಂದರೆ ಇದು ಒಂದು ವ್ಯಕ್ತಿ ಕೆಲಸ ಅಲ್ಲ. ಸೊ ಯೂಶಲಿ ಈ ಥರ ಟ್ರಾನ್ಸ್ಪ್ಲಾಂಟ್ ಅಥವಾ ಕಸಿ ಅಂತ ಏನು ಕೆಲಸ ಮಾಡ್ತೀವಲ್ಲ, ಇಟ್ಸ್ ಎ ಟೀಮ್ ವರ್ಕ್ ಅಂತ. ಅಂದರೆ ನಾನು ನೆಫ್ರಾಲಜಿಸ್ಟ್ ಆಗಿ ಒಬ್ಬ ವ್ಯಕ್ತಿ ನಾನು ನೋಡ್ತೀನಿ, ಬಟ್ ನನ್ನ ಜೊತೆ ನನ್ನ ಸರ್ಜನ್ ಒಬ್ಬ ಇರ್ತಾನೆ. ಈ ಕಸಿ ಮಾಡೋದಕ್ಕೆ ಕೆಲಸಗಳು ಹಲವಾರು ಇರ್ತವೆ, ಅದಕ್ಕೊಬ್ಬ ಕೋಆರ್ಡಿನೇಟರ್ ಅಂತ ಇರ್ತಾನೆ, ಮತ್ತು ನಮ್ಮ ನರ್ಸಿಂಗ್ ಸ್ಟಾಫ್ಗಳಿರ್ತಾರೆ. ಸೊ ಇವರೆಲ್ಲ ಒಟ್ಟಿಗೆ ಕೂಡಿನೇ ಮಾತಾಡಿ ಪೇಷಂಟ್ಗೆ ಮತ್ತು ಅವರ ಯಾರು ಕಿಡ್ನಿ ಕೊಡೋರಿದ್ದಾರೆ ಅವರೆಲ್ಲರ ಜೊತೆನೂ ಮಾತುಕತೆ ಆಗಿ ಎಲ್ಲರಿಗೂ ಒಪ್ಪಿಗೆ ಆದಮೇಲೆ ಈ ಪ್ರೊಸೀಜರ್ ಮಾಡೋದು. ನಾವು ಯಾರನ್ನೂ ಫೋರ್ಸ್ ಮಾಡಲಿಕ್ಕಾಗಲ್ಲ, ಯಾಕಂದರೆ ಅದು ಇಲ್ಲೀಗಲ್ ಆಗುತ್ತೆ. ಸೊ ಸಾಮಾನ್ಯವಾಗಿ ಈ ಮಾತುಕತೆಗಳೆಲ್ಲ ಆಡಿ ಅವರಿಗೆ ತಿಳುವಳಿಕೆ ಕೊಟ್ಟು ಅವರಿಗೆ ಅರ್ಥ ಆದಮೇಲೆ ನಾವು ಈ ಪ್ರೊಸೀಜರ್ ಮಾಡೋದು. ಈ ಮೂತ್ರಪಿಂಡ ಕಸಿಯನ್ನ ಕೊನೆ ಹಂತ ತಲುಪಿದ ಎಲ್ಲಾ ರೋಗಿಗಳಿಗೂ ಮಾಡಬಹುದಾ? ಹಾಗೆ ವಯಸ್ಸಿನ ಮಿತಿ ಏನಾದರೂ ಇರುತ್ತಾ ಇಲ್ಲಿ? ವಯಸ್ಸಿನ ಮಿತಿ ಇದೆ, ಬಟ್ ಸಾಮಾನ್ಯವಾಗಿ ನಾವೇನು ಹೇಳೋದು ಅಂದರೆ, ಒಂದು ವ್ಯಕ್ತಿ ಮಾಡಿಸ್ಕೊಳ್ಳೋ ವ್ಯಕ್ತಿಗೆ ಒಂದು ವಯಸ್ಸಿನ ಮಿತಿ ಹಾಕ್ತೀವಿ ಹೊರತು ಕೊಡುವ ವ್ಯಕ್ತಿಗೂ ನಾವು ಆಸ್ ಲಾಂಗ್ ಎಸ್ ಪೇಷಂಟ್ ಇಸ್ ಫಿಟ್ ದೇ ಕ್ಯಾನ್ ಹ್ಯಾವ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೀವಿ. ಬಟ್ ಎಲ್ಲರಿಗೂ ಆಗೋದಿಲ್ಲ. ಈಗ ಕೆಲವರು 60 ವಯಸ್ಸಿನಲ್ಲಿದ್ರೂ ಅವರಿಗೆ ಹಲವಾರು ಪ್ರಾಬ್ಲಮ್ಗಳಿರ್ತವೆ, ಹಾರ್ಟ್ ಪ್ರಾಬ್ಲಮ್ಮು ಅಥವಾ ಸ್ಟ್ರೋಕ್ ಆಗಿರೋದು, ಬೇರೆ ಇನ್ನೇನೋ ಪ್ರಾಬ್ಲಮ್ ಇರ್ತವೆ. ಸೊ ಆ ಥರ ಇದ್ದಾಗ ಅವರಿಗೆ ಈ ಥರ ಕಸಿ ಮಾಡೋದು ಬಹಳ ಕಷ್ಟ. ಸೊ ಹಾಗಾಗಿ ನಾವು ಅವರಿಗೆ ಅವರು ಕುಟುಂಬದವರು ಹೇಳಿ ಮಾತಾಡಿ ಅಂತ ಹೇಳಿದ್ರೆ ಮಾತಾಡ್ತೀವಿ ಹೊರತು ಅವರಿಗೆ ಆ ಚಾಯ್ಸು ಕೊಡೋಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಅದು ಕೊಟ್ಟು ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಇನ್ನೂ ಮನಸ್ಸಿಗೆ ಬೇಜಾರಾಗುತ್ತೆ. ಸೊ ಹಾಗಾಗಿ ಎಲ್ರಿಗೂ ಆಗೋದಿಲ್ಲ ಈ ಮೂತ್ರಪಿಂಡ ಕಸಿ. ನಾವು ಆಸ್ ಎ ನೆಫ್ರಾಲಜಿಸ್ಟ್ ನೋಡಿಕೊಂಡು ಯಾವ ಪೇಷಂಟ್ಗೆ ಆಗತ್ತೆ, ಯಾರಿಗೆ ಆಗೋದಿಲ್ಲ ಅಂತ ನಾವು ಆಲೋಚನೆ ಮಾಡಿ ಅವಾಗ ಅದನ್ನು ಡಿಸ್ಕಷನ್ ಮಾಡ್ತೀವಿ. ಏಜ್ ಲಿಮಿಟ್ ಅನ್ನೋದಾದರೆ ಸಾಮಾನ್ಯವಾಗಿ ರಿಸೀವ್ ಮಾಡೋರು, ಅಂದರೆ ರಿಸಿಪಿಯೆಂಟ್ ಅಂತ ಏನು ಹೇಳ್ತೀವಿ, ಅವರಿಗೆ ಒಂದು 65 ವರ್ಷದ ಒಳಗಾದರೆ ಬೆಟರ್ ಅಂತ ಹೇಳ್ತೀವಿ. 70 ವರ್ಷದವರೆಗೂ ಮಾಡ್ತೀವಿ. ಅದೇ ಡೋನರ್ ಯಾರು ಕೊಡೋರು ಇರ್ತಾರಲ್ಲ ಅವ್ರಿಗೆ ಎಗೈನ್ 60 ವರ್ಷದ ಮೇಲಾದರೆ ಸ್ವಲ್ಪ ಹಿಂದೆ ಸರಿತೀವಿ, 65 ವರ್ಷದವರೆಗೂ ತಗೊಳ್ತೀವಿ ಅವ್ರು ಆರೋಗ್ಯವಾಗಿದ್ದರೆ. ಸೊ ಹಾಗೆ ಮೂತ್ರಪಿಂಡ ಲಭ್ಯತೆ ಬಗ್ಗೆ ಹೇಳಿ ಡಾಕ್ಟ್ರೆ. ಯಾಕೆಂತಂದರೆ ಒಬ್ಬರಿಗೆ ಕಸಿ ಮಾಡಬೇಕು ಅಂತಂದರೆ ನಮ್ಮಲ್ಲಿ ಇರಬೇಕು ಅಲ್ವಾ? ಹಾಗಾಗಿ ಯಾರು ದಾನ ಮಾಡಬಹುದು, ಯಾರು ಮಾಡಬಾರ್ದು, ಅದ್ರ ಬಗ್ಗೆ ಹೇಳಿ. ದಾನ ಯಾರು ಬೇಕಾದರೂ ಮಾಡ್ಬೋದು. ಯಾಕೆಂದರೆ ಅವರ ದೇಹದ ಏನು ಒಂದು ಪರಿಸ್ಥಿತಿ ಹೆಂಗಿದೆ ಎಲ್ರಿಗೂ ಗೊತ್ತಿರೋದಿಲ್ಲ. ಸೊ ಹಾಗಾಗಿ ಯಾರು ಮುಂದೆ ಬಂದ್ರೂ ನಾವು ಪರೀಕ್ಷೆ ಮಾಡೋದಕ್ಕೆ ಹಿಂಸರಿಯೋದಿಲ್ಲ. ಬಟ್ ಎಲ್ಲರಿಗೂ ಮಾಡೋದಕ್ಕೆ ಸಾಧ್ಯತೆ ಇರೋದಿಲ್ಲ, ಆ್ಯಂಡ್ ಇದ್ರೇನು ಮನಸ್ಸು ಇರೋದಿಲ್ಲ. ನಮ್ಮ ದೇಶದಲ್ಲಿ ಎಸ್ಪೆಷಲಿ ಈಗ ಏನಂತಾರೆ ಲಿವಿಂಗ್ ಡೋನರ್ಸ್ ಬಹಳ ಕಡಿಮೆ. ಹಲವಾರು ಕಾರಣಗಳು, ಒಂದು ದುಡ್ಡಿನ ಪರಿಸ್ಥಿತಿ, ಒಂದು ಮನಸ್ಸಿನ ಪರಿಸ್ಥಿತಿ, ಅಥವಾ ಕುಟುಂಬದಲ್ಲೇ ಬೇಡ ಅನ್ನೋದು, ಕಿವಿ ಮಾತುಗಳು, ಈ ಥರ ಹಲವಾರು ಪ್ರಾಬ್ಲಮ್ ಇರ್ತವೆ. ಸೊ ಲಿವಿಂಗ್ ಡೊನೇಷನ್ ಬಹಳ ಕಡಿಮೆ ನಮ್ಮ ದೇಶದಲ್ಲಿ. ಕೆಡವರ್ ಅಂದರೆ ಸತ್ತ ವ್ಯಕ್ತಿಯಿಂದ ಬರೋಂಥ ಕಿಡ್ನಿ ಇರೋದ್ರಲ್ಲಿ ಇವಾಗ ಅದೇ ಜಾಸ್ತಿ ನಡೀತಾ ಇರೋದು. ಜನಗಳು ಅದು ಜಾಸ್ತಿ ಆಲೋಚನೆ ಮಾಡೋದಿಲ್ಲ, ಯಾಕೆಂದರೆ ರಿಜಿಸ್ಟ್ರೇಷನ್ ಅಂತ ಆಗಬೇಕಾಗತ್ತೆ. ಅದಕ್ಕೆ ನಿಮ್ಮ ಸರ್ಕಾರ ಏನು ಜಾಸ್ತಿ ಚಾರ್ಜ್ ಮಾಡೋದಿಲ್ಲ. ಮತ್ತು ಇದು ಒಂದು ಸತ್ತು ವ್ಯಕ್ತಿಯಿಂದ ಬರ್ತಾ ಇರೋದ್ರಿಂದ ಅವ್ರ ಕುಟುಂಬದವ್ರ ಮೇಲೆ ಏನು ಪ್ರೆಷರ್ ಇರೋದಿಲ್ಲ. ಹಾಗಾಗಿ ದೇ ಫೀಲ್ ಕಂಫರ್ಟಬಲ್ ಇದಕ್ಕಾದರೆ. ಸೊ ನಮ್ಮ ದೇಶದಲ್ಲಿ ಅದು ಸ್ವಲ್ಪ ಜಾಸ್ತಿ ನಡೀತಾ ಇದೆ. ನೀವು ಹೇಳೋ ಪ್ರಕಾರ ಮೃತ ವ್ಯಕ್ತಿಗಳ ಕಿಡ್ನಿಗಳೇ ಈಗ
ಹೆಚ್ಚು ನಮಗೆ ಲಭ್ಯತೆ ಇರೋದು ಮತ್ತು ಬರ್ತಾ ಇರೋದು ಅನ್ನೋದಾದರೆ, ಮೃತ ವ್ಯಕ್ತಿಗಳ ಕಿಡ್ನಿಗಳನ್ನು ಯಾವಾಗ ಯಾವ ಸಮಯದಲ್ಲಿ ಹೇಗೆ ದಾನ ಮಾಡಬಹುದು? ನಾನು ಒಂದೇ ಮಾತು ಹೇಳೋದು ಎಲ್ಲ ಜನರಿಗೂ, ದಯವಿಟ್ಟು ಆಲೋಚನೆ ಮಾಡಿ. ಯಾಕೆಂದರೆ ಒಂದು ವ್ಯಕ್ತಿ ಸತ್ತಿದ್ದಾನೆ ಅಂದರೆ ನಮಗೂ ಅರ್ಥ ಆಗುತ್ತೆ ಅದ್ರ ಹಿನ್ನೆಲೆ ಆ ಕುಟುಂಬದವ್ರಿಗೆ ಎಷ್ಟು ಲಾಸ್ ಆಗಿದೆ, ಅವ್ರಿಗೆ ಎಷ್ಟು ಬೇಜಾರಾಗಿದೆ ಅನ್ನೋದು. ಬಟ್ ನಿಮ್ಮ ದೊಡ್ಡತನ ಬರೋದೇ ಅಲ್ಲಿ, ಯಾವಾಗ ನೀವು ಆ ಕಷ್ಟದಲ್ಲೂ ಬೇರೆಯವ್ರ ಬಗ್ಗೆ ಆಲೋಚನೆ ಮಾಡಿ ಆ ನಿಮ್ಮ ಕಷ್ಟದಲ್ಲೂ ಬೇರೆಯವ್ರಿಗೆ ಸಹಾಯ ಮಾಡೋಕ್ಕೆ ಹೋಗ್ತಿರಲ್ಲ, ದಟ್ ಈಸ್ ದ ಬಿಗ್ನೆಸ್ ಆಫ್ ಎನ್ ಇಂಡಿವಿಜುವಲ್ ಅಂತ. ಸೊ ದಯವಿಟ್ಟು ಒಂದು ವ್ಯಕ್ತಿ ಹೋಗಿದ್ದಾನೆ ಅಂತ ಹೇಳ್ತು ಅಂದರೆ ನೀವು ಆ ಕಿಡ್ನಿನ ಸುಡೋದಾಗಲಿ ಹೂಳೋದಾಗಲಿ ಮಾಡೋದ್ರ ಬದಲು ಒಂದು 10 ಜನಕ್ಕೆ ಅದು ಸಹಾಯ ಆಗ್ಬೋದು ನೀವು ಆಲೋಚನೆ ಮಾಡಿದ್ರೆ. ಸೊ ನಾನು ಹೇಳೋದು, ಯಾವುದೇ ಒಂದು ವ್ಯಕ್ತಿ ನಿಮ್ಮ ವೈದ್ಯರು ಬಂದು ಬ್ರೈನ್ ಡೆಡ್ ಆಗಿದ್ದಾನೆ, ಅವನು ವಯಸ್ಸಿನಲ್ಲಿದ್ದಾನೆ, ಬೇರೆ ಕಾಯಿಲೆಗಳೇನಿಲ್ಲ ಅಂತ ಹೇಳ್ತು ಅಂದರೆ ದಯವಿಟ್ಟು ಆಲೋಚನೆ ಮಾಡಿ ಅದನ್ನು ಡೊನೇಟ್ ಮಾಡ್ಬೋದಾ, ಇನ್ನೊಂದು 4 ಜನಕ್ಕೆ ಸಹಾಯ ಆಗ್ಬೋದಾ ಅನ್ನೋದನ್ನ ಆಲೋಚನೆ ಮಾಡಿ ಅಂತ ಹೇಳ್ತೀನಿ. ಡಾಕ್ಟರ್, ಈಗ ನೀವು ಹೇಳಿದ್ರಿ ಬ್ರೈನ್ ಡೆಡ್ ಆದವರು ಆಲೋಚನೆ ಮಾಡಿ ಅಂತ ಹೇಳ್ತಾ ಇದ್ದೀರಾ. ಈಗ ಆಕ್ಸಿಡೆಂಟ್ ಆಗಿರುತ್ತೆ, ಅವರು ಮನಸ್ಸಿರುತ್ತೆ, ಆದರೆ ಅವರಿಗೆ ಇರುವಂಥ ಕಾಯಿಲೆ ಬಗ್ಗೆ ಅವ್ರಿಗೆ ಗೊತ್ತಿರಲ್ಲ. ಸೊ ಆವಾಗ ಯಾವ ರೀತಿ ನೀವು? ಇದು ಬಹಳ ಸಾಮಾನ್ಯವಾದ ಪ್ರಾಬ್ಲಮ್, ಇದು ಹೊಸ ಪ್ರಾಬ್ಲಮ್ ಅಲ್ಲ. ಸೊ ಈಗ ಉದಾಹರಣೆಗೆ ಮೊನ್ನೆ ಒಂದು 29 ವರ್ಷದ ವ್ಯಕ್ತಿ ಹೋಗಿದ್ದ, ಬಟ್ ನಾವು ಟೆಸ್ಟ್ ಮಾಡಿದಾಗ ಗೊತ್ತಾಯಿತು ಅವನಿಗೆ ಡಯಾಬಿಟೀಸ್ ಇದೆ, BP ಕಾಯಿಲೆ ಇದೆ, ಈ ಥರದೆಲ್ಲ ಬಂತು. ಬಟ್ ಹಾಗಂತ ನಾವು ರಿಜೆಕ್ಟ್ ಮಾಡೋದಿಲ್ಲ, ಯಾಕೆಂದರೆ ಈಗಿನ ಕಾಲದಲ್ಲಿ ನಮಗೆ ಕಿಡ್ನಿ ಸಿಗೋದೇ ಬಹಳ ಕಡಿಮೆ. ಸೊ ಈಗ ನಮ್ಮ ದೇಶ ಅಂತ ಒಂದು ಪೆಕ್ಯುಲರ್ ಆಗಿ ಏನಿಲ್ಲ, ಇದು ಇಡೀ ಪ್ರಪಂಚದಲ್ಲಿ ಆಗ್ತಾರೋ ಪ್ರಾಬ್ಲಮ್. ಹಾಗಾಗಿ ನಾವೇನು ಮಾಡಿದ್ದೀವಿ, ಒಂದು ಸರ್ಟನ್ ಕ್ರೈಟೀರಿಯಾ ಅಂತ ಇರ್ತವೆ, ಅಂದರೆ ಒಂದು ನಿಯಮತೆ ಇದೆ. ಆ ಮಟ್ಟದಲ್ಲಿ ಇದ್ದರೆ ನಾವು ಆ ಕಿಡ್ನಿನ ಸ್ವೀಕರಿಸ್ತೀವಿ. ಏನು ಅದನ್ನು ಒಂದು ಸ್ವಲ್ಪ. ಸೊ ಇವಾಗ ಒಂದು ಡಯಾಬಿಟೀಸ್, ಸಕ್ಕರೆ ಕಾಯಿಲೆ ಇದೆ ಒಂದು ವ್ಯಕ್ತಿಗೆ, ಅವನು ಕಣ್ಣನ್ನ ಪರೀಕ್ಷೆ ಮಾಡ್ತೀವಿ, ಕಣ್ಣಲ್ಲಿ ಏನು ತೊಂದರೆ ಕಾಣಿಸ್ತಾ ಇಲ್ಲ ಡಯಾಬಿಟೀಸ್ದು, ಮತ್ತು ಮೂತ್ರನ ಟೆಸ್ಟ್ ಮಾಡ್ತೀವಿ, ಅದರಲ್ಲಿ ಸಾಕಷ್ಟು ಏನು ಪ್ರೋಟೀನ್ ಅಂಶ ಹೋಗ್ತಾ ಇಲ್ಲ ಅಂದರೆ, ಮತ್ತು ಈ ಮೂತ್ರಪಿಂಡದ ಸೈಜ್ಗಳು ನೋಡ್ತೀವಿ ಸ್ಕ್ಯಾನ್ನಲ್ಲಿ, ಅದು ಚೆನ್ನಾಗೇ ಇದೆ ಅಂತಂದರೆ ನಾವು ಮುಂದುವರಿತೀವಿ. ನಮಗೆ ಫುಲ್ ಇನ್ಫಾರ್ಮೇಷನ್ ಸಿಗೋದಿಲ್ಲ, ಯಾಕೆಂದರೆ ಅದು ವ್ಯಕ್ತಿ ಹೋಗ್ಬಿಟ್ಟಿದ್ದಾನೆ, ನಮಗೆ ಟೈಮ್ ಬಹಳ ಕಡಿಮೆ ಫುಲ್ ಟೆಸ್ಟ್ ಮಾಡಲಿಕ್ಕೆ. ಬಟ್ ಏನು ಈ ಇನ್ಫಾರ್ಮೇಷನ್ ಬರುತ್ತಲ್ಲ, ದಟ್ ಈಸ್ ಎನಫ್ ಅಂತ ಹೇಳ್ತೀವಿ. ಆ್ಯಂಡ್ ಎಷ್ಟಾಗುತ್ತೋ ಅಷ್ಟು ಆ ವಯಸ್ಸಿಗೆ ತಕ್ಕಂಥವ್ರಿಗೆ ಮ್ಯಾಚ್ ಮಾಡಿ ಕೊಡೋಕ್ಕೆ ಪ್ರಯತ್ನ ಪಡ್ತೀವಿ. ಬಟ್ ಅಂಥ ಕಿಡ್ನಿಗಳನ್ನು ಅಕ್ಸೆಪ್ಟ್ ಮಾಡ್ತೀವಿ ಅಂತ ನಾನು ಹೇಳ್ತೀನಿ. ಎಷ್ಟು ಗಂಟೆ ಒಳಗಡೆ ನಿಮಗೆ ಹೇಳಬೇಕು? ಸೊ ಯೂಶಲಿ ಒಂದು ವ್ಯಕ್ತಿ ಬ್ರೈನ್ ಡೆಡ್ ಅಂತ ಡಿಕ್ಲೇರ್ ಆಗೋದಕ್ಕೆ ನಿಮಗೆ 48 ಗಂಟೆ ಕಾಲಗಳು ಹಿಡಿಯುತ್ತೆ. ಅದು 2 ನ್ಯೂರೋ ಸರ್ಜನ್ಸ್ ಅಂತ ಹೇಳ್ತೀವಿ, ನರತಜ್ಞರು, ಇಬ್ಬರು ಸಪ್ರೇಟಾಗಿ ನೋಡಿ ಅದನ್ನು ಡಿಕ್ಲೇರ್ ಮಾಡ್ತಾರೆ, ಇಲ್ಲ ಈ ವ್ಯಕ್ತಿ ಬದುಕೋ ಚಾನ್ಸಸ್ ಇಲ್ಲ ಅಂತ. ಅದಾದಮೇಲೆ ನಿಮ್ಮ ಸರ್ಕಾರಕ್ಕೆ ನೋಟಿಸ್ ಹೋಗೋದು, ಈ ಥರ ಇದೆ ಒಂದು ವ್ಯಕ್ತಿ ಆ್ಯಂಡ್ ಕುಟುಂಬ ಅವರು ಒಪ್ಪಿದ್ದಾರೆ ಡೊನೇಷನ್ಗೆ ಅಂತ. ಆ ಥರ ಒಪ್ಪಿದ ಮೇಲೆ ಜೀವನ ಸಾರ್ಥಕತೆ ನಮ್ಮ ಗೌರ್ಮೆಂಟ್ ಬಾಡಿ ಏನಿದೆ ಆವಾಗ ಮ್ಯಾಚಿಂಗ್ ಮಾಡಲಿಕ್ಕೆ ಕಳಿಸ್ತಾರೆ, ಅಂದರೆ ಅದು ಬ್ಲಡ್ ಟೆಸ್ಟ್ ಮಾಡೋಕ್ಕೆ ಕಳಿಸ್ತಾರೆ, ಈ ಕಿಡ್ನಿ ಯಾರಿಗೆ ಹೊಂದಾಣಿಕೆ ಆಗತ್ತೆ ಅಂತ ಹೇಳಿ. ಅದನ್ನು ನೋಡಿಕೊಂಡು ಅವರು ಡಿಕ್ಲೇರ್ ಮಾಡ್ತಾರೆ, ಏನು ಇಂತಿಂಥ ವ್ಯಕ್ತಿಗಳು ಒಂದು 5-6 ಜನಕ್ಕೆ ಹೇಳ್ತಾರೆ, ಇಂತಿಂಥ ಹಾಸ್ಪಿಟ್ಲಲ್ಲಿ ಇಂತಿಂಥದವರಿಗೆ ಇದು ಆಗತ್ತೆ ಅಂತ. ಆವಾಗ ನಮಗೆ ಸೂಚನೆ ಬರುತ್ತೆ, ನಾವು ಯಾವ ಹಾಸ್ಪಿಟ್ಲಲ್ಲಿ ಇರ್ತೀವಿ ಆ ಡಾಕ್ಟ್ರಿಗೆ ಸೂಚನೆ ಬರುತ್ತೆ. ಆ ವಿಷಯನ ನಾವು ಅವಾಗ ಪರಿಶೀಲಿಸ್ತೀವಿ, ಏನಿದು ಯಾವ ಥರ ಕಿಡ್ನಿ ಹಾಕ್ಬೋದಾ ಬೇಡವಾ ನನಗೆ ಅಂತ. ಅದು ನಂತರ ನಾನು ಆ ಕೋಆರ್ಡಿನೇಟರ್ ಅಂತೇನಿರ್ತಾರೆ ಅವನಿಗೆ ಹೇಳ್ತೀನಿ, ತೊಗೊಳ್ಬೋದಪ್ಪ ಈ ಕಿಡ್ನಿ ನನ್ನ ಪೇಷಂಟ್ಗೆ ಆಗತ್ತೆ ಅಂತ. ನಂತರ ಅವನೇನು ಮಾಡ್ತಾನೆ, ನಮ್ಮ ಪೇಷಂಟಿಗೆ ಹೇಳಿ ಅವ್ರ ಬ್ಲಡ್ ಟೆಸ್ಟನ್ನ ಕಳಿಸಿ ಅದನ್ನು ಕ್ರಾಸ್ ಮ್ಯಾಚಿಂಗ್ ಅಂತ ಹೇಳ್ತೀವಿ, ಅಂದರೆ ಆ ವ್ಯಕ್ತಿದು ಈ ವ್ಯಕ್ತಿದು ಮ್ಯಾಚ್ ಆಗತ್ತಾ ಅಂತ ಒಂದ್ಸತಿ ಫೈನಲ್ ಆಗಿ ಚೆಕ್ ಮಾಡ್ತೀವಿ. ಇದೆಲ್ಲ ಆಗೋದಕ್ಕೆ ನಿಮ್ಗೊಂದು 8 ಗಂಟೆ ಕಾಲ ಹಿಡಿಯುತ್ತೆ. ಈ ಮಧ್ಯದಲ್ಲಿ ನಿಮಗೆ ಜೀವನ ಸಾರ್ಥಕತೆಯವರು ಏನು ಮಾಡಿರ್ತಾರೆ, ಒಂದು ಎಕ್ಸ್ಟ್ರಾಕ್ಷನ್ ಟೀಮ್ ಇರುತ್ತೆ, ಅಂದರೆ ಈ ಕಿಡ್ನಿನ ತೆಗೆಯೋದಕ್ಕೆ ಆಗಲಿ, ಲಿವರ್ ಆದರೆ ಯಾವುದೋ ಒಂದು ಅಂಗನ ತೆಗಿಬೇಕು ಅಂತ ಒಂದು ಸರ್ಜಿಕಲ್ ಟೀಮ್ ಇರ್ತಾರೆ, ಅವ್ರಿಗೆ ಒಂದು ಸೂಚನೆ ಕೊಟ್ಟಿರ್ತಾರೆ. ಸೊ ನಾವು ಇದನ್ನೆಲ್ಲ ಪ್ರಿಪೇರ್ ಮಾಡ್ಕೊಳ್ಳೋ ಅಷ್ಟೊದಕ್ಕೆ ಆ ಟೀಮ್ ಅಲ್ಲಿ ಹೋಗಿ ದೇ ವಿಲ್ ಸ್ಟಾರ್ಟ್ ಎಕ್ಸ್ಟ್ರಾಕ್ಟಿಂಗ್ ದ ಆರ್ಗನ್ಸ್. ಅಂದರೆ ಸೈಮಲ್ಟೇನಿಯಸ್ ಆಗಿ ಈ ಕೆಲಸಗಳು ನಡೀತಾ ಇರುತ್ತೆ. ಒಂದು ಕಿಡ್ನಿ ದಾನಿಗಳು ಕಿಡ್ನಿ ಕೊಡ್ತೀವಿ ಅಂತ ಹೇಳಿದಾಗ ಅವರ ಕುಟುಂಬದವ್ರ ಜೊತೆ ಮಾತಾಡಿ ಆಲ್ರೆಡಿ ಆಗಿರುತ್ತೆ, ಕಿಡ್ನಿ ಅಲ್ಲಿಂದ ತಗೊಳ್ತಾ ಇರ್ತಾರೆ, ಇಲ್ಲಿ ಮ್ಯಾಚ್ ಆಗತ್ತಾ ಅನ್ನೋದು ಕೂಡ ಸೈಮಲ್ಟೇನಿಯಸ್ ಆಗಿ ನಡೀತಾ ಇರತ್ತೆ. ಕರೆಕ್ಟ್.
ಡಾಕ್ಟ್ರೆ, ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಬಗ್ಗೆ ಸಾಕಷ್ಟು ಮಾಹಿತಿ ಇನ್ನೂ ಹೇಳೋದಿದೆ, ಇನ್ನು ಕೇಳೋದಿದೆ, ಇನ್ನು ಪ್ರಶ್ನೆಗಳು ಹಲವಾರಿದೆ. ಮುಂದಿನ ವಾರ ಮತ್ತೆ ಕಾರ್ಯಕ್ರಮಕ್ಕೆ ಬರಬೇಕು, ಮತ್ತಷ್ಟು ಮಾಹಿತಿಯನ್ನ ತಿಳಿಸ್ಬೇಕು ಅಂತ ಕೇಳ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಡಾಕ್ಟ್ರೆ. ಧನ್ಯವಾದಗಳು. ನಮಸ್ಕಾರ. ಭರವಸೆ ಹೊನಲು ವೈದ್ಯರ ಕಿವಿಮಾತು ಪ್ರಾಯೋಜಿತ ಸರಣಿ ಕೇಳಿದಿರಿ. ಭಾಗವಹಿಸಿದ್ದವರು ಬೆಂಗಳೂರಿನ ಟ್ರಸ್ಟ್ವೆಲ್ ಹಾಸ್ಪಿಟಲ್ಸ್ನ ಮೂತ್ರಪಿಂಡ ತಜ್ಞರಾದ ಡಾಕ್ಟರ್ ವಿನೋದ್ ಎಸ್ ದಿಬ್ಬೂರ್ ಅವರು. ಇವರೊಂದಿಗೆ ನಿರ್ಮಲಾ ಎಸ್. ಪ್ರಸ್ತುತಿ ಎವಿ ವಿನೋದ್ ಕುಮಾರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಟ್ರಸ್ಟ್ವೆಲ್ ಹಾಸ್ಪಿಟಲ್ಸ್, ಜೆಸಿ ರಸ್ತೆ, ಬೆಂಗಳೂರು. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.